ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ನುಡಿಮುತ್ತು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲ ಸ್ವಾಗತ. ಓಶೋ ಅವರು ಅದು ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾದ ವಿಷಯ. ಒಂದ್ಸಾರಿ ಎರಡು ಗೂಬೆಗಳು ಬೇಟೆಯಾಡಿರ್ತವಂತೆ. ಒಂದು ಗೂಬೆ ಹಾವನ್ನು ಬೇಟೆಯಾಡಿರುತ್ತೆ, ಇನ್ನೊಂದು ಗೂಬೆ ಇಲಿಯನ್ನ ಬೇಟೆಯಾಡಿರ್ತಂತೆ. ಅವೆರಡು ಬಂದ್ಬಿಟ್ಟು ಮರದ ಮೇಲೆ ಕೂತ್ಕೋತಂತೆ. ಇದರ ಬಿದ್ರ ನೋಡಿದ ತಕ್ಷಣ ಎರಡು ಕಣ್ಕಣ್ಣಲ್ಲಿ ನೋಡ್ತಿರ್ತಾವೆ. ಆ ಟೈಮಲ್ಲಿ ಹಾವು ಮತ್ತು ಇಲಿ ಎರಡು ಪರಸ್ಪರ ವೈರಿಗಳು. ಓಕೆನಾ? ಪ್ರಕೃತಿ ಇದರಲ್ಲಿ ಹಾವು ಇಲಿ ನೋಡಿದ ತಕ್ಷಣ ಅದನ್ನು ನುಂಗಕ್ಕೆ ಟ್ರೈ ಮಾಡಕ್ಕೆ ಶುರು ಮಾಡ್ತಂತೆ. ನುಂಗಕ್ಕೆ ಬಿಡಲಿಲ್ಲಂತೆ. ಬಂದ್ಬಿಟ್ಟು ಹಾಕು ಬೈಯಕ್ಕೆ ಸ್ಟಾರ್ಟ್ ಮಾಡ್ತಂತೆ. ಗೂಬೆ ನಿಂತಿರ್ತಂತೆ, ಅದು ಇಲಿನ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಂತೆ. ಅವಾಗ ಎರಡು ಗೂಬೆ ಇದ್ದಲ್ಲ, ಇನ್ನೊಂದು ಗೂಬೆ ಆಶ್ಚರ್ಯವಾಗಿ ನೋಡ್ತಂತೆ. ಈ ಹಾವು ಈ ಗೂಬೆ ನನ್ನ ಅಣ್ಣನ ಬಾಯಲ್ಲಿದೆ, ಇಲಿ ನನ್ನ ಬಾಯಲ್ಲಿದೆ, ಎರಡು ಸಾವಿನ ದವಡೆಯಲ್ಲಿದ್ದಾವೆ. ಬಟ್ ಈ ಹಾವು ಈ ಇಲಿನ ತಿನ್ಬೇಕಂತದಲ್ಲ ಹೆಂಗೆ ಅಂತ ಹೇಳ್ಬಿಟ್ಟು ಆ ಅಣ್ಣನ ಕ್ವಶನ್ ಕೇಳ್ತಂತದ. ಕೇಳಿದಾಗ ಆ ಗೂಬೆ ಸ್ವಲ್ಪ ಅರ್ಥ ಮಾಡ್ಕೊಂಡಿತ್ತಂತೆ. ಇನ್ನೊಂದು ಅಣ್ಣಗಾದ ಗೂಬೆ ಅದು ಹೇಳ್ತಂತೆ, ನೀನು ಎಷ್ಟೇ ಇರು, ಹೆಂಗೆ ಇರು, ಎಲ್ಲರೂ ಸಾವಿನ ದವಡೆಯಲ್ಲಿ ಇರೋದು, ಎಲ್ರಿಗೊಂದು ಅಂತ್ಯ ಅನ್ನೋದಿದೆ. ಬಟ್ ನಾಲ್ಗೆ ಅನ್ನೋದಿಲ್ಲ, ಇಂದ್ರಿಯ ಭೋಗ ಅಂದರೆ ಇಂದ್ರಿಯ ಸುಖ ಇದೆಯಲ್ಲ, ಅದು ಯಾರ ಕಡೆ ತಪ್ಪಿಸೋಕ್ಕಾಗಲ್ಲ. ತಪ್ಪಿಸ್ಬೇಕಂದ್ರೆ ಭಾರಿ ಘೋರ ತಪಸ್ಸಿಂದ ಆಗುತ್ತೆ. ನಾಲ್ಗೆ ರುಚಿ, ಆ ಹಾವಿಗೆ ನಾಲ್ಗೆ ರುಚಿ ಇದೆ, ಇಲಿಗೆ ಭಯ. ಓಕೆನಾ? ಇದೇನು ಮರ್ತಿದೆ, ತಾನು ಸಾವಿನ ಮರ್ತು ಬಿಟ್ಟಿದೆ. ಇಲ್ಲಿ ತಾನು ಸಹಿತ ಅದ್ರೂ ಭಯ ಮರ್ತು ಬಿಟ್ಟಿದೆ. ಬಟ್ ಭಯ ಇದೆ, ಇದರಲ್ಲಿ ಭಯ ಇದೆ, ಇದರಲ್ಲಿ ರುಚಿ ಇದೆ. ಎರಡು ಅಂದರೆ ನಾವು ಇಂದ್ರಿಯಗಳನ್ನ ಇಂದ್ರಿಯಗಳಿಗೆ ಎಷ್ಟು ನಾವು ದಾಸ್ತರಾಗಿದ್ದೀವಿ ಅಂದರೆ ನಮ್ಮ ಮಾತು ನಾವೇ ಕೇಳಲ್ಲ. ಇದು ಮಾಡ್ದಪ್ಪ ಇವತ್ತು ಅನ್ನೋ ಮೈಂಡ್ಸೆಟ್ ಬಂದಿರ್ತೀವಿ, ಆದ್ರೆ ಹೋಗ್ಬಿಟ್ಟು ಅದು ತಿಂತೀವಿ. ಹಾಗೆ ಆ ಸಿಚುವೇಶನ್ ನೋಡಿ ಅರ್ಥ ಮಾಡ್ಕೋಬೇಕಾಗಿದ್ದಿಷ್ಟೇ. ನಾವೆಲ್ಲ ನಮ್ಮ ಕಂಟ್ರೋಲ್ ಇರುತ್ತೆ, ನಾವೆಲ್ಲರಿಗೂ ಒಂದೇ ಅಂತ್ಯ ಅನ್ನೋದು ಇದ್ದಿದ್ದೆ. ಬಟ್ ಅದನ್ನ ಮರ್ತು ಬಿಟ್ಟು ನಾವು ಏನೇನೋ ಮಾಡಕ್ಕೆ ಹೋಗ್ತೀವಿ. ಏನೇನೋ ಎಲ್ರಿಗೂ ಸಾವು ಬೆನ್ನಲ್ಲಿ ಹಿಂದೆ ಇರುತ್ತೆ. ಬಟ್ ಹಂಗಂತಲ್ಲ. ಈಗ ಅವಾಗ ಓಶೋರು ಹೇಳ್ತಾರೆ, ಎಲ್ಲರೂ ಊರ್ ಕಡೆ ನೋಡಿ ಯಾರಾದರೂ ಸಾವನ್ನು ತೊಗೊಂಡಿರ್ತಾರೆ, ರಾಮನಾಮ ಸತ್ಯ ಅನ್ಕೊಂಡು ಹಿಂಗೆ ಹೊರಟಿರ್ತಾರಲ್ಲ ಮನೆ ಮುಂದೆ, ಬಡ ಬಂದ್ಬಿಟ್ಟು ಬಾಗಲ ಮುಚ್ಕೋತಾರೆ. ಬಾಗಲ ಮುಚ್ಚಿ ಒಳಗಡೆ ಮಕ್ಕಳು ಸುಮ್ಮನೆ ಆಡ್ಕೊಂತಾರೆ, ಹೆಲ್ತ್ಕೋತಾರೆ, ಸಾವು ನೋಡ್ರೆ ಇರ್ತಾರೆ. ಅದು ಯಾಕಂದ್ರೆ ಯಾರು ಸಾವಿನ ಬಗ್ಗೆ ಮಾತಾಡಲ್ಲ ಜಾಸ್ತಿ. ಹೇಗೆ ಅಂದರೆ ಅದೊಂಥರ ಸಸ್ಪೆನ್ಸ್ ಆಗಿರ್ತಾರೆ. ಎಲ್ರಿಗೊಂದಿನ ಇದ್ದದ್ದೇ ಅದು. ಬಟ್ ಅದ್ರ ಬಗ್ಗೆ ನಾವು ಭಯ ಪಡ್ತೀವಿ. ಭಯ ಇರಬಾರ್ದು. ಯಾವನಿಗೆ ಭಯ ಹೋಗುತ್ತಲ್ಲ ಅವನು ಜ್ಞಾನಿ ಆಗ್ತಾನೆ, ಯೋಗಿ ಆಗ್ತಾನೆ ಅಂತ ಹೇಳ್ತಾರೆ. ಧನ್ಯವಾದಗಳು.